ಅಲ್ಲು ಅರ್ಜುನ್ ಕುಟುಂಬ ಮತ್ತೆ ಮೆಗಾ ಫ್ಯಾಮಿಲಿಯ ಮಧ್ಯೆ ಎಲ್ಲವೂ ಸರಿ ಇಲ್ಲ. ಪುಷ್ಪ 2 ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಮೆಗಾ ಫ್ಯಾನ್ಸ್ ನ ಮೆನ್ಷನ್ ಮಾಡ್ಲೇ ಇಲ್ಲ, ಅವ್ರಿಗೆ ಥ್ಯಾಂಕ್ಸ್ ಯು ಹೇಳಲಿಲ್ಲ, ಅವ್ರಿಗೆ ನಮಸ್ಕಾರನೂ ಮಾಡಲಿಲ್ಲ. ಅಲ್ಲು ಅರ್ಜುನ್ ಅವರನ್ನ ತಮ್ಮ YSRCP ಪಕ್ಷಕ್ಕೆ ಕರೆತಂದು ಕಾದಿ ತೊಟ್ಟು ಕಣಕ್ಕಿಳಿಸುವಂತ ಪ್ರಯತ್ನ ಜಗನ್ ಮೋಹನ್ ರೆಡ್ಡಿ ಅವರು ಮಾಡ್ತಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ವಿಶಾಲಾಕ್ಷಿ. ಯಾರಾದ್ರೂ ಇಬ್ರು ವ್ಯಕ್ತಿಗಳಿಗೆ ಆಗ್ಬರಲ್ಲ ಅಥವಾ ಎರಡು ಕುಟುಂಬದ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನುವಂತ ವಿಚಾರಗಳು ಗೊತ್ತಾಗ್ತಿದ್ದ ಹಾಗೆ ಆ ಎರಡೂ ಕುಟುಂಬದ ಮಧ್ಯೆ ತಂದಿಡೋರು, ಕಿಡಿ ಹಚ್ಚೋರು, ಬೆಂಕಿ ಕಾಯಿಸ್ಕೊಳ್ಳೋರ್ಗೇನು ಕಡಿಮೆ ಇರಲ್ಲ. ಯಾಕೆ ಈ ಮಾತು ಹೇಳ್ತಿದೀನಿ ಅಂತಂದ್ರೆ, ಅಲ್ಲು ಅರ್ಜುನ್ ಕುಟುಂಬ ಮತ್ತೆ ಮೆಗಾ ಫ್ಯಾಮಿಲಿಯ ಮಧ್ಯೆ ಎಲ್ಲವೂ ಸರಿ ಇಲ್ಲ, ಅಲ್ಲಿ ಏನೋ ಬಿರುಕು ಮೂಡಿದೆ, ಆ ಎರಡೂ ಕುಟುಂಬದ ಮಧ್ಯೆ ಇರ್ತಕ್ಕಂಥ ಒಂದು ಸಂಬಂಧ ಬಾಂಧವ್ಯ ಅಷ್ಟಕ್ಕಷ್ಟೇ ಅನ್ನೋಂಥ ವಿಚಾರಗಳು ಗೊತ್ತಾಗ್ತಿರುವಂತೆ ಅಲ್ಲು ಅರ್ಜುನ್ ಅವರನ್ನ ತಮ್ಮತ್ತ ಸೆಳೆಯೋದು ಅಥವಾ ತಮ್ಮ ಪಕ್ಷದ ಕಡೆ ಸೆಳೆಯೋ ನಿಟ್ಟಿನಲ್ಲಿ YSRCP ಪಕ್ಷ ಅರಸಾಹಸ ಪಡ್ತಾ ಇದೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಳೆದ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ YSRCP ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರವಿಚಂದ್ರ ಕಿಶೋರ್ ರೆಡ್ಡಿ ಪರವಾಗಿ ಅಲ್ಲು ಅರ್ಜುನ್ ಅವರು ಕ್ಯಾಂಪೇನ್ ಮಾಡಿದ್ರು. ಜನಸೇನಾ ಪಕ್ಷದ ಅಭ್ಯರ್ಥಿ ವಿರುದ್ಧವಾಗಿ ಅಲ್ಲು ಅರ್ಜುನ್ ಕ್ಯಾಂಪೇನ್ ಮಾಡಿದಾಗಲೇ ಮೆಗಾ ಕುಟುಂಬ ಮತ್ತೆ ಅಲ್ಲು ಅರ್ಜುನ್ ಕುಟುಂಬದ ನಡುವೆ ಒಡಕು ಮೂಡಿತ್ತು ಅನ್ನುವಂಥ ವಿಚಾರಗಳು ಗೊತ್ತಾಗಿತ್ತು. ರೀಸೆಂಟ್ ಆಗಿ ಅಂದ್ರೆ ಪುಷ್ಪ ರಿಲೀಸ್ಗೂ ಮೊದಲೇ ಹೈದರಾಬಾದ್ ನಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ಅದ್ದೂರಿಯಾಗಿ ನಡೀತು. ಪ್ರತಿ ವರ್ಷ ಅಂದ್ರೆ ಇಲ್ಲಿವರೆಗೂ ಸಿನಿಮಾ ಕರಿಯರ್ ಆರಂಭದಿಂದ ಹಿಡಿದು ಇಲ್ಲಿ ತನಕ ಯಾವುದೇ ಇವೆಂಟ್ ಇರಲಿ, ಯಾವುದೇ ಕಾರ್ಯಕ್ರಮ, ಸಿನಿಮಾ ಮುಹೂರ್ತ ಇರಲಿ, ಪ್ರೀ ರಿಲೀಸ್ ಫಂಕ್ಷನ್ ಇರಲಿ, ಆಡಿಯೋ ಫಂಕ್ಷನ್ ಇರಲಿ, ಎಲ್ಲಾ ಸಂದರ್ಭದಲ್ಲೂ ಬನ್ನಿ ಅಂದ್ರೆ ನಮ್ಮ ಅಲ್ಲು ಅರ್ಜುನ್ ಅವರು ಅವರ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳೋದ್ರ ಜೊತೆಗೆ, ಅವರ ಅಭಿಮಾನಿಗಳ ಪ್ರೀತಿ ಆಶೀರ್ವಾದ ಕೇಳ್ಕೊಳ್ಳೋದ್ರ ಜೊತೆಗೆ ಮೆಗಾ ಫ್ಯಾನ್ಸ್ ನ ಮೆನ್ಷನ್ ಮಾಡ್ತಾ ಇದ್ರು. ಮೆಗಾ ಫ್ಯಾನ್ಸ್ ಅಂದ್ರಿಕಿ ನಮಸ್ಕಾರಂ ಅಂತಾನೆ ಮಾತನ್ನ ಶುರು ಮಾಡ್ತಾ ಇದ್ರು ಸಿನಿಮಾದ ಪ್ರಚಾರದ ಸಂದರ್ಭದಲ್ಲಿ. ಆದ್ರೆ ಪುಷ್ಪ 2 ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಮೆಗಾ ಫ್ಯಾನ್ಸ್ ನ ಮೆನ್ಷನ್ ಮಾಡ್ಲೇ ಇಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಲ್ಲ, ಅವ್ರಿಗೆ ನಮಸ್ಕಾರನೂ ಮಾಡಲಿಲ್ಲ. ಏಕ್ದಮ್ ಅವ್ರ ಫ್ಯಾನ್ಸ್ಗಷ್ಟೇ ನನ್ನ ಫ್ಯಾನ್ಸ್, ನನ್ನ ಆರ್ಮಿ ಅಂತಾನೆ ಮೆನ್ಷನ್ ಮಾಡಿಕೊಂಡು ಬಿಲ್ಡಪ್ ಕೊಟ್ರು. ಸಿನಿಮಾ ರಿಲೀಸ್ ಆಯ್ತು, 2 ದಿನಕ್ಕೆ 500 ಕೋಟಿ ಬಾಚ್ಕೊಂಡಿದೆ. ಸುಮಾರು 12,500 ಸ್ಕ್ರೀನ್ಸ್ ಗಳಲ್ಲಿ ವರ್ಲ್ಡ್ ವೈಡ್ ಪುಷ್ಪ ಸಿನಿಮಾ ದಗದಗಿಸ್ತಾ ಇದೆ. ಒಂದ್ ಕಡೆ ಬಿಗ್ ಸ್ಕ್ರೀನ್ ಮೇಲೆ ಪುಷ್ಪ ದಗ ದಗ ಅಂತಿದ್ರೆ, ಇನ್ನೊಂದು ಕಡೆ ಮೆಗಾ ಕುಟುಂಬ ಹಾಗೂ ಅಲ್ಲು ಅರ್ಜುನ್ ಕುಟುಂಬದ ನಡುವೆ ಸಣ್ಣದಾಗಿ ಕಿಡಿ ಹೊತ್ತಿಸಿ ಆ ಎರಡೂ ಕುಟುಂಬ ದಗದಗಿಸುವಂತೆ ಮಾಡುವಂತ ಹುನ್ನಾರವನ್ನ YSRCP ಪಕ್ಷ ಮಾಡ್ತಿದೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಅದಕ್ಕೆ ಕಾರಣ ಪುಷ್ಪ ಸಿನಿಮಾದಲ್ಲಿ ಇಲ್ಲದೆ ಇರತಕ್ಕಂಥ ಡೈಲಾಗ್, ಯಾರೋ ಬಾಸು, ಯಾರಿಗೋ ಬಾಸು, ಅವನಿಗೂ, ಆತನ ತಮ್ಮನಿಗೂ, ಆತನ ಮಗನಿಗೂ, ಎಲ್ರಿಗೂ ನಾನೇ ಬಾಸ್ ಅನ್ನುವಂಥ ಟೆಕ್ಸ್ಟ್ ಜೊತೆಗೆ ಪುಷ್ಪ ಸಿನಿಮಾದ ಪೋಸ್ಟರ್ ಹಂಚ್ಕೊಂಡು ಮೆಗಾ ಕುಟುಂಬ ಹಾಗೂ ಅಲ್ಲು ಅರ್ಜುನ್ ಕುಟುಂಬದ ನಡುವೆ ತಂದಿಡುವಂತ ಕೆಲಸವನ್ನ YSRCP ಪಕ್ಷ ಮಾಡ್ತಾ ಇದೆ ಅನ್ನುವಂಥದ್ದು ಸಾಕಷ್ಟು ಜನ ನೆಟ್ಟಿಗರು ತರಾಟೆಗೆ ತೆಗೆದುಕೊಂಡಿದ್ದಾರೆ YSRCP ಪಕ್ಷವನ್ನ. ನಿಜಕ್ಕೂ ಈ ಸಿನಿಮಾದಲ್ಲಿ ಈ ಡೈಲಾಗ್ ಇದೆಯಾ? ಯಾಕಂದ್ರೆ ಸಿನಿಮಾ ನೋಡಿದವ್ರು ಎಲ್ರಿಗೂ ಗೊತ್ತಿದೆ ಆ ಸಿನಿಮಾದಲ್ಲಿ ಆ ಡೈಲಾಗ್ ಇಲ್ಲ ಅನ್ನುವಂಥದ್ದನ್ನ. ಆದ್ರೆ ಚಿತ್ರದಲ್ಲಿ ಇಲ್ಲದೆ ಇರತಕ್ಕಂಥ ಡೈಲಾಗ್ನ ಅಂದ್ರೆ ಕಟ್ಟಾಗಿರುವಂತ ಡೈಲಾಗ್ನ ತಗೊಂಡು ಅದನ್ನ ಸೋಷಿಯಲ್ ಪುಟದಲ್ಲಿ ಹಾಕಿ ಎರಡು ಕುಟುಂಬದ ಮಧ್ಯೆ ದೊಡ್ಡದಾದ ಬಿರುಕು ಮೂಡಿಸುವಂತ ಪ್ರಯತ್ನಕ್ಕೆ YSRCP ಪಕ್ಷ ಮಾಸ್ಟರ್ ಪ್ಲಾನ್ ಮಾಡಿದೆ ಅನ್ನುವಂಥದ್ದು. ಯಾರಿಗೋ ಬಾಸು, ಯಾರೋ ಬಾಸು, ನನಗ್ ನಾನೇ ಬಾಸು ಅಂತ ಯಾವಾಗ ಡೈಲಾಗ್ ವೈರಲ್ ಆಯ್ತೋ, ಸೊ ಮೆಗಾ ಕುಟುಂಬದ ಅಭಿಮಾನಿಗಳು ದಗದಗಿಸ್ತಾ ಇದ್ದಾರೆ, ಅಂದ್ರೆ ಸಿಡಿದೆದ್ದಿದ್ದಾರೆ. ಸೊ ಮೆಗಾ ಕುಟುಂಬವನ್ನ ಹೀಯಾಳಿಸುವಂತ ಪ್ರಯತ್ನವನ್ನ YSRCP ಪಕ್ಷ ಅಂದ್ರೆ ಮೆಗಾ ಕುಟುಂಬದ ಎದುರು ಬನ್ನಿನ ಎತ್ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಮೆಗಾ ಕುಟುಂಬದ ಅಭಿಮಾನಿಗಳು ಕೆಂಡ ಕಾರ್ತಾ ಇದ್ದಾರೆ. ಅಷ್ಟಕ್ಕೂ YSRCP ಪಕ್ಷದ ಮಾಸ್ಟರ್ ಪ್ಲಾನ್ ಏನು, ಅವರ ನಿಲುವೇನು, ಅವರ ಅಭಿಪ್ರಾಯವೇನು ಅಂತಂದ್ರೆ, ಈ ಹಿಂದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ YSRCP ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದಂತ ಅಲ್ಲು ಅರ್ಜುನ್ ಅವರನ್ನ ಮುಂದಿನ ದಿನಗಳಲ್ಲಿ ತಮ್ಮ ಪಕ್ಷದ ಲೀಡರ್ ಅನ್ನಾಗಿಯೋ ಕಣಕ್ಕಿಳಿಸಬೇಕು ಅನ್ನೋ ತರದ್ದು ಏನಾದ್ರೂ ಅವ್ರಿಗೆ ಒಂದು ರಣತಂತ್ರ ಇದೆಯೇನೋ ಬಹುಶಃ. ಹೀಗಾಗಿ ಈಗ ಅಟ್ ಪ್ರೆಸೆಂಟ್ ಜನಸೇನಾ ಪಕ್ಷ ಅಧಿಕಾರದಲ್ಲಿದೆ. ಆ ಒಂದು ಪಕ್ಷದ ವಿರುದ್ಧವಾಗಿ ಅಲ್ಲು ಅರ್ಜುನ್ ಅವರನ್ನ ತಮ್ಮ YSRCP ಪಕ್ಷಕ್ಕೆ ಕರೆತಂದು ಕಾದಿ ತೊಟ್ಟು ಕಣಕ್ಕಿಳಿಸುವಂತ ಪ್ರಯತ್ನ ಜಗನ್ ಮೋಹನ್ ರೆಡ್ಡಿ ಅವರು ಮಾಡ್ತಿದ್ದಾರೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಹಲವು ನೆಟ್ಟಿಗರು ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಗೊತ್ತಿಲ್ಲ, ಈಗ ಸಣ್ಣದಾಗಿ ಕಿಡಿ ಹೊತ್ತಿದೆ. ಹಿಂದೆ ಅವರು ಮಾವನ ವಿರುದ್ಧ ಅಂದ್ರೆ ಜನಸೇನಾ ಪಕ್ಷದ ಅಭ್ಯರ್ಥಿ ವಿರುದ್ಧ ಜಗನ್ ಮೋಹನ್ ರೆಡ್ಡಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ್ದು. ರೀಸೆಂಟ್ ಆಗಿ ಪುಷ್ಪ ಇವೆಂಟ್ ನಲ್ಲಿ ನನ್ನ ಅಭಿಮಾನಿಗಳು ನನ್ನ ಆರ್ಮಿ ಅನ್ನೋ ತರ ಮಾತಾಡಿದ್ದು, ಮೆಗಾ ಫ್ಯಾನ್ಸ್ ನ ಪರಿಗಣಿಸದೆ ಅವ್ರ ಬಗ್ಗೆ ಮಾತಾಡ್ತಾ ಇರೋದು, ಜೊತೆಗೆ ಎಲ್ಲೂ ಕೂಡ ಮೆಗಾ ಕುಟುಂಬದ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ದೇ ಇರೋದು
ಇದೀಗ ಎಲ್ಲೋ ಒಂದು ಕಡೆ ಅಲ್ಲು ಅರ್ಜುನ್ ಅವರು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ವಿರುದ್ಧ ತೊಡೆ ತಟ್ತಾರಾ, YSRCP ಪಕ್ಷದ ಪರವಾಗಿ ಮುಂದಿನ ದಿನಗಳಲ್ಲಿ ರಾಜಕೀಯ ಅಖಾಡಕ್ಕೆ ಇಳಿತಾರಾ ಅನ್ನೋ ತರದ ಸಂಶಯಗಳು ಮೂಡ್ತಾ ಹೋಗುತ್ತೆ. ಸದ್ಯಕ್ಕೆ ಬನ್ನಿ ಬರೀ ದಕ್ಷಿಣ ಭಾರತೀಯ ಮಾತ್ರಕ್ಕೆ ಸೀಮಿತವಾಗಿಲ್ಲ, ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗಿ ಗುರುತಿಸ್ಕೊಂಡಿದ್ದಾರೆ. ಪುಷ್ಪ 2 ಸಿನಿಮಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ. ಮುಂದಿನ ದಿನಗಳಲ್ಲಿ ಅವರು ರಾಜಕೀಯಕ್ಕೆ ಇಳಿದ್ರು ಕೂಡ ಈಗಾಗಲೇ ಸಾಕಷ್ಟು ಜನ ಸಿನಿಮಾ ನಟರುಗಳು ರಾಜಕೀಯ ಕಣಕ್ಕಿಳಿದು ಗೆದ್ದಿರುವುದನ್ನು ನೋಡಿದ್ದೇವೆ, ಸೋಲುಂಡಿರುವುದನ್ನು ಕಂಡಿದ್ದೇವೆ. ಆದ್ರೆ ಪವನ್ ಕಲ್ಯಾಣ್ ಅವರಿಗೆ ದೊಡ್ಡ ಮಟ್ಟದ ಗೆಲುವು ಸಿಕ್ಕಿದೆ. ಸಾಕಷ್ಟು ವರ್ಷಗಳ ಪ್ರಯತ್ನ, ನಿರಂತರವಾದ ಪ್ರಯತ್ನದಿಂದ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಆಂಧ್ರದ DCM ಪಟ್ಟಕ್ಕೇರಿ ಕುಳಿತಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರು ಅಂದ್ರೆ ಈಗಲೇ ಸಾಲ್ಟ್ ಔಟ್ ಮಾಡ್ಕೊಳ್ಳದೆ ಹೋದ್ರೆ ಅಲ್ಲು ಅರ್ಜುನ್ ಅವರು ಅಂದ್ರೆ ಒಂದು ಸಣ್ಣದಾಗಿ ಕಿಡಿ ಹೊತ್ಕೊಂಡಿದೆ. ಮೆಗಾ ಕುಟುಂಬದ ಅಭಿಮಾನಿಗಳು ಬರೀ ದಕ್ಷಿಣ ಭಾರತೀಯ ಮಾತ್ರವಲ್ಲ, ಪ್ಯಾನ್ ಇಂಡಿಯಾ ತುಂಬೆಲ್ಲ ಅಭಿಮಾನಿಗಳಿದ್ದಾರೆ. ಅವರನ್ನ ಎದುರಾಕೊಳ್ಳದೆ ಈಗಲೇ ಕಿಡಿ ಹೊತ್ತಿರ್ತಕ್ಕಂಥ ಸಿಚುಯೇಷನ್ ನ ಸಾಲ್ಟ್ ಔಟ್ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಅಲ್ಲು ಅರ್ಜುನ್ ಅವರು ರಾಜಕೀಯಕ್ಕೆ ಬಂದ್ರು ಅವರಿಗೆ ಪ್ರೋತ್ಸಾಹವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮೆಗಾ ಅಭಿಮಾನಿಗಳು ಮಾಡ್ತಾರೆ. ಒಂದು ವೇಳೆ ಈಗಲೇ YSRCP ಪಕ್ಷದ ಪರವಾಗಿ ಡೈರೆಕ್ಟ್ಲಿನೋ ಇಂಡೈರೆಕ್ಟ್ಲಿನೋ ಆ ಪಕ್ಷವನ್ನ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಅಲ್ಲು ಅರ್ಜುನ್ ಅವರು ಮೆಗಾ ಕುಟುಂಬದ ಅಭಿಮಾನಿಗಳನ್ನ ಎದುರಾಕೊಂಡ್ರೆ ಬಹುಶಃ ದೊಡ್ಡದಾದ ಒಂದು ಅನಾಹುತಗಳು ನಡೆದೋಗುತ್ತೇನೋ. ಯಾಕಂದ್ರೆ ಇವ್ರನ್ನ ಅಪೋಸ್ ಮಾಡ್ತಕ್ಕಂಥ ಅಭಿಮಾನಿಗಳು ಉಟ್ಕೊಳ್ತಾರೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬಾಲಯ್ಯ ಮತ್ತು ಚಿರಂಜೀವಿ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಕಿತ್ತಾಡ್ಕೊಳ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಪ್ರತಿ ಸಿನಿಮಾದ ಸಂದರ್ಭದಲ್ಲಿ, ರಿಲೀಸ್ ಆದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಫ್ಯಾನ್ ವಾರ್ ನಡೆಯುತ್ತೆ. ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಅವರ ರಾಜಕೀಯಕ್ಕೆ ಬರ್ದೇ ಇರಲಿ, ಮುಂದಿನ ದಿನಗಳಲ್ಲಿ ಸಿನಿಮಾಗಳು ರಿಲೀಸ್ ಆದಂತ ಸಂದರ್ಭದಲ್ಲಿ ಮೆಗಾ ಕುಟುಂಬದ ಅಭಿಮಾನಿಗಳು ಜೊತೆಗೆ ಬನ್ನಿ ಕುಟುಂಬದ ಅಭಿಮಾನಿಗಳು ಅನ್ನೋ ತರ ಆಗುತ್ತೆ. ಮೆಗಾ ವರ್ಸಸ್ ಅಂಡ್ ಬನ್ನಿ ಅನ್ನೋ ತರದ ಸಿಚುಯೇಷನ್ ಕ್ರಿಯೇಟ್ ಆಗಬಾರ್ದು ಅಂದ್ರೆ ತುಂಬಾ ಯೋಚನೆ ಮಾಡಿ ಈ ಒಂದು ಈಗಲೇ ಹತ್ಕೊಂಡಿರ್ತಕ್ಕಂಥ ಕಿಡಿನ ಆರಿಸುವಂತ ಕೆಲಸವನ್ನ ಪುಷ್ಪರಾಜ್ ಮಾಡಬೇಕಾಗತ್ತೆ. ಇದು ಈ ಕ್ಷಣದ ಸ್ಪೆಷಲ್. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.